ನಮಸ್ಕಾರಪ್ಪ. ಏನಪ್ಪಾ ಅಂತಂದ್ರೆ ಇವತ್ತೋಗಿ ಲಾರಿಗೆ ಪೇಂಟ್ ಹೊಡಿದೈತಿ. ಅದಕ್ಕೆ ಪೇಂಟ್ ತಗೊಂಡ್ ಬಾ ಅಂತೇಳಿ ನಮ್ಮ ದೋಸ್ತು ಫೋನ್ ಮಾಡಿದ್ರ. ನಾವು ಸ್ವಲ್ಪ ಬಿಜಿ ಇದ್ದೀನಿ ದೋಸ್ತ, ನಾನು ಇದ್ದೆಲ್ಲ ಬಂದ್ಬಿಡಿ ಇಬ್ರು ಸೇರಿ ಹೋಗೋಣ ಅಂತಂದ್ರೆ ಅದಕ್ಕೆ ಆಗಿದ್ದಾಗಲಿ ಅಂತ ಹೋಗಿ ನೋಡಿದ್ರೆ ನಮ್ಮ ದೋಸ್ತ ಭಾರಿ ಕೆಲಸ ಮಾಡಕತ್ತಾನ್ರಿ. ಮಗ ಕುತ್ಕೊಂಡು ರೀಲ್ಸ್ ಮಾಡಕತ್ತಾನ. ಇನ್ನೇನು ಮಾಡಕೈತ್ರಿ, ಬೈಯಕ್ಕಾಗಲ್ಲ, ಬೈದ್ರೆ ಬರೋದಿಲ್ಲ ಹೋಗ್ ಮಗನ ಅಂತಾನ. ಅದಕ್ಕೆ ಕೆಲಸ ನಮ್ದೈತಿ, ಸುಮ್ ಕುತ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇಬ್ರು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಭಾಳ ತನಕ ಕುಂತಿದ ಮೇಲೆ ಹಂಗೆ ಹೋಗಿ ಯೆಲ್ಲೋ ಕಲರ್ ಪೇಂಟ್ ತಗೊಂಬಂದೀವಿ. ಇನ್ನೇನೈತಿ ಇವಾಗ ಪೇಂಟ್ ಹೊಡೆಯೋದು ಚಲೋ ಮಾಡ್ದ. ನಾನು ಅಪ್ಪಾರ ಒಂದು 2 ತಾಸನ್ನ ಮುಗಿಸ್ಕೊಟ್ಬಿಡ್ತೀನಿ ಅಂತ ಹೇಳಿದಾರೆ. ಆದ್ರೆ ಹಿಂದಿನ ಡೋರಿಗೆ ಹೊಡ್ಯಾಕ 2 ತಾಸು ಬೇಕಾಯ್ತು. ಇನ್ನು ಪೂರ ಗಾಡಿ ಹೊಡಿಬೇಕಂತಂದ್ರ ರಗಡಾಗಿ ಹೋಗುತ್ತ. ಹಂಗು ಹಿಂಗು ಮಾಡಿ ಹಿಂದಿನ ಡೋರಿಗೆ ಬಣ್ಣ ಹೊಡೆದು ಮುಗಿಸಿದ್ದಾರೆ. ಬರೀ ಒಂದೇ ಡೋರಿಗೆ ಬಣ್ಣ ಹೊಡಿದ್ರಾಗ ಸಾಕಾಗೋತ್ರಿ. ಇನ್ನು ಪೂರ ಹೊಡಿಬೇಕಂದ್ರೆ ಇನ್ನೇನಾಗುತ್ತ. ಇಷ್ಟು ಮಾತಾಡಿದಾಗ ನನ್ನ ಬಣ್ಣನೂ ಖಾಲಿ ಆಗಿತ್ತು. ಬಣ್ಣ ತರ್ಬೇಕಂತ ನಾನು ನಮ್ಮ ದೋಸ್ತ ಹೋಗ್ಬೇಕನ್ನ ಅಷ್ಟಾಗ ಸ್ಕೂಟಿನೂ ಪಂಚರ್ ಆಗಿತ್ರಿ. ಇನ್ನು ಸ್ಕೂಟಿ ಪಂಚರ್ ಹಾಕ್ಬೇಕಂತ ಪಂಚರ್ ಶಾಪಿಗೆ ಹೋದ್ರೆ ಆತ ಪುಣ್ಯಾತ್ಮ ಟ್ಯೂಬ್ಲೆಸ್ಸಿಗೆ ಅಷ್ಟೇ ಹಾಕ್ತೀನಿ ಅಂತಂದ. ಪುಣ್ಯಕ ಟ್ಯೂಬ್ಲೆಸ್ ಇದ್ರೆ ಅಷ್ಟಾಗ ಅದು ಪಂಚರ್ ಎಲ್ಲ ಹಾಕ್ಸೋದು. ಇದ ನೋಡ್ರಿ ಮಳಿ ಚುಚ್ಚಿರೋದು. ಇದಕ್ಕೆ ಬೇರೆ ಜಾಗನ ಸಿಕ್ಕಿಲ್ಲ. ಇದಕ್ಕೆ ನಾವು ಟೈಮ್ ಖರಾಬ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಕೆಲಸನೂ ಲೇಟ್ ಹಾಕವು, ಕಾಯ್ಬೇಕಷ್ಟ. ಪಂಚರ್ ಹಾಕ್ಸ್ಕೊಂಡು ಸೀದಾ ಪೇಂಟ್ ಶಾಪಿಗೆ ಕರ್ಕೊಂಡು ಹೋಗೋಣ ಅಂತಂದ್ರೆ ನನ್ನ ಕುರುಕುರಿ ತಿನ್ನಕ್ಕೆ ಅಂಗಡಿ ಕರ್ಕೊಂಡು ಹೋಗ್ಯಾನ್ರಿ. ಡಿಪ್ರೆಷನ್ ಲಾಸ್ಟಿಗೆ ಅದನ್ನೊಂದು ಹಾಗೆ ಬಿಡ್ಲಿ ಅಂತೇಳಿ ಕುರುಕುರಿ ತಗೊಂಡು ಇಬ್ರು ಸ್ವಲ್ಪ ತಿನ್ಕೊಂಡು ಹಂಗೆ ಮಾತಾಡ್ಕೊಂಡು ಮತ್ತೋಗಿ ಪೇಂಟ್ ತಗೊಂಬಂದು ಹೊಳ್ಳಿ ಗಾಡಿ ಹತ್ರ ಬಂದೇವ್ರಿ. ಇನ್ನು ಬಣ್ಣ ಹೊಡ್ಯಕ್ಕಾಗಲ್ರಿ, ಯಾಕಂದ್ರೆ ರಾತ್ರಿ ಅವಾಗಲೇ ಭಾಳ ಚೆನ್ನಾಗ್ಬಿಟ್ಟಿತ್ತು. ಇನ್ನು ಸುಮ್ಮನೆ ಯಾಕಂತೇಳಿ ಮನೆಗೂ ಮಲ್ಕೊಂಡೇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೊನೆಯದಾಗಿ ಒಂದು ಸಾಲು. ಇಂದಿಗೆ ಎಲ್ಲವೂ ಮುಗಿಯಿತು. ಕೊನೆ ಉಸಿರು ಇರೋ ತನಕ ನಾನಿನ್ನ ಮರೆಯಲಾರೆ. ಈ ಉಸಿರು ಇರೋ ತನಕ ನಾನಿನಗೆ ಕಾಣಲಾರೆ. ಈ ಉಸಿರು ಹೋದರೂ ಬರಬೇಡ, ಉಸಿರು ಇನ್ನೂ ಇರುವುದಿಲ್ಲ. ನನ್ನ ಉಸಿರು ಹೋದಾಗ ಹೆಸರು ಎತ್ತಿ ಅಳಬೇಡ. ಹತ್ತರೂ ಬರಲಾರೆ, ಕೊನೆಯದಾಗಿ ನಕ್ಕು ಬಿಡು. ಖುಷಿಯಾಗಿ ನನ್ನ ಕಳುಹಿಸಿಕೊಡು, ಖುಷಿಯಾಗಿ ನನ್ನ ಕಳುಹಿಸಿಕೊಡು. Thanks. Love you.